ಇದು ಬೆಂಗಳೂರನ್ನ ಬೆಚ್ಚಿ ಬೀಳಿಸುವಂತ ಘಟನೆ. ಮಗನನ್ನ ಕಟ್ಟಿ ಹಾಕಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಅನ್ನ ಮಾಡಲಾಗಿರುವಂತದ್ದು ಬೆಂಗಳೂರಿನಲ್ಲಿ ನಡೆದಿರುವಂತ ಒಂದು ಘಟನೆ. ಬೆಂಗಳೂರಿನ ಗಂಗೊಂಡನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಗ್ಯಾಂಗ್ ರೇಪ್ ಅನ್ನ ಮಾಡಲಾಗಿದೆ. ಮಗನನ್ನ ಕಟ್ಟಿ ಹಾಕಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಅನ್ನ ಮಾಡಲಾಗಿದೆ. ಗಂಗೊಂಡನಹಳ್ಳಿಯಲ್ಲಿದ್ದಂತ ಕೋಲ್ಕತ್ತಾ ಮೂಲದ ಮಹಿಳೆ ಅಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಮನೆಗೆ ನುಗ್ಗಿದ್ರು ಕಿರಾತಕರು. ನಾವು ಪೊಲೀಸ್ ಇನ್ಫಾರ್ಮರ್ಸ್ಗಳು ಅಂತ ಹೇಳಿ ಮನೆಗೆ ನುಗ್ಗಿದ್ದಾರೆ. ಗಾಂಜಾ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದೀರಾ ಅಂತ ದಾಳಿಯನ್ನ ಮಾಡಲಾಗಿದೆ. ಕುಂಟು ನೆಪ ಹೇಳ್ಕೊಂಡು ಬಂದಿದ್ದಾರೆ ಪೊಲೀಸ್ ಇನ್ಫಾರ್ಮರ್ಸ್ ಅಂತ. ನಮ್ಮ ಮನೆಯಲ್ಲಿದ್ದಂಥ ಇಬ್ಬರು ಪುರುಷರನ್ನ ಕಟ್ಟಿ ಹಾಕಿ ಗ್ಯಾಂಗ್ ರೇಪ್ ಅನ್ನ ಮಾಡಲಾಗಿದೆ. ಸಂತ್ರಸ್ತೆಯ 14 ವರ್ಷದ ಮಗನ ಮೇಲೆಯೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಆತ ತನ್ನ ತಾಯಿಯನ್ನ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂತ ಹಿನ್ನೆಲೆಯಲ್ಲಿ ಆತನ ಮೇಲೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಮಹಿಳೆಯನ್ನ ಪಕ್ಕದ ಮನೆಗೆ ಎಳೆದೊಯ್ದು ಅತ್ಯಾಚಾರವನ್ನ ಮಾಡಲಾಗಿದೆ. ಇಬ್ಬರು ಹೊರಗೆ ಕಾವಲು ಕಾಯ್ತಾ ಇದ್ರು. ಮೂವರಿಂದ ಅತ್ಯಾಚಾರವನ್ನ ಮಾಡಲಾಗಿದೆ. ಇಬ್ಬರನ್ನು ಹೊರಗಡೆ ಬಿಟ್ಟಿದ್ರು, ಕಾವಲು ಕಾಯ್ಲಿಕ್ಕೆ ಯಾರಾದ್ರೂ ಬಂದಿದ್ದಾರೋ ಅಂತ. ಅದಾದ್ಮೇಲೆ ಒಳಗಡೆ ಮೂವರಿದ್ರಲ್ಲ, ಅವರು ಅತ್ಯಾಚಾರ ಮಾಡಿದ್ದಾರೆ. ಒಬ್ಬರ ನಂತರ ಒಬ್ಬರಂತೆ ಮಹಿಳೆ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ. ವಿಡಿಯೋ ಮಾಡ್ಕೊಂಡಿದ್ದಾರಂತೆ ಆರೋಪಿಗಳು. ದೂರು ಕೊಟ್ರೆ ವಿಡಿಯೋ ವೈರಲ್ ಆಗುತ್ತೆ, ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀವಿ ಅಂತೆಲ್ಲ ಬೆದರಿಕೆಯನ್ನು ಹಾಕಿದ್ದಾರೆ. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಘಟನೆಯಿಂದ ಬೆಚ್ಚಿ ಬಿದ್ದಿರುವಂಥದ್ದು ರಾಜಧಾನಿ. ನಾಗರಿಕರು ಸಹಜವಾಗಿ ಈ ಸುದ್ದಿಯನ್ನು ಕೇಳ್ತಾ ಇದ್ರೆ ಎಲ್ಲಿ ಯಾವಾಗ ಏನಾಗ್ಬಿಡುತ್ತಪ್ಪ ಅಂತ ಅನ್ಸ್ಬಿಡುತ್ತೆ ಕೆಲವೊಂದು ಘಟನೆಗಳು. ಒಂದು 5 ಜನ ಬಂದುಬಿಟ್ಟು ಅಲ್ಲಿ ಅವರಿಗೆ ಹೆದರಿಸಿ ಬೆದರಿಸಿ ಅದಾದ ನಂತರ ಒಳಗಡೆ ನುಗ್ಗಿಬಿಟ್ಟು ಅಲ್ಲಿರುವಂಥ ಒಬ್ಬರು ಮಹಿಳೆಗೆ ಫಸ್ಟು ಅವ್ರಿಗೆ ಒಂದಿಬ್ಬರಿಗೆ ಕಟ್ಟಿ ಹಾಕ್ತಾರೆ. ಗಂಡಸರು ಇಬ್ಬರು ಇರ್ತಾರೆ, ಅಲ್ಲಿ ಅವರಿಬ್ಬರಿಗೆ ಕಟ್ಟಿ ಹಾಕಿಬಿಟ್ಟು ಅಲ್ಲಿರುವಂಥ ಒಬ್ಬ ಮಹಿಳೆಗೆ ಅವರು ಅಲ್ಲಿ ಇನ್ನೊಂದು ಕೊಠಡಿಯಲ್ಲಿ ತಗೊಂಡು ಹೋಗ್ಬಿಟ್ಟು ಒಬ್ಬರು ಆದಮೇಲೆ ಒಬ್ಬರು ಅವ್ರ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಿ ಅವ್ರ ಮೇಲೆ ರೇಪ್ ಮಾಡಿದ್ದು ಇದು ಘಟನೆ. ಬಳಿಕ 112ಗೆ ಕರೆಯನ್ನ ಮಾಡಿದ್ದ ಸಂತ್ರಸ್ತೆಯ ಮಗ, ಈ ಘಟನೆ ಆಗ್ತಿದ್ದ ಹಾಗೆ 112ಗೆ ಕರೆಯನ್ನ ಮಾಡಿದ್ದ ಸಂತ್ರಸ್ತೆಯ ಮಗ ಕಟ್ಟ ಹಾಕಿದ್ರಲ್ಲ ಆತ. ಘಟನೆ ಬಗ್ಗೆ ಮಾದನಾಯಕನಹಳ್ಳಿ ಠಾಣೆಯಲ್ಲಿ FIR ಕೂಡ ಆಗಿದೆ. 3 ಆರೋಪಿಗಳನ್ನ ಪೊಲೀಸರು ಈಗ ಆಲ್ರೆಡಿ ಬಂಧಿಸಿದ್ದಾರೆ. ಕಾರ್ತಿಕ್, ಗ್ಲೆನ್, ಸುಯೋಗ ಬಂಧಿತ ಆರೋಪಿಗಳು. ಮಹಿಳೆ ಜೊತೆಗೆ ಪರಿಚಯ ಇದ್ದಂಥದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಅವರಿಗೆ ಪರಿಚಯ ಇತ್ತಂತೆ ಆ ಮಹಿಳೆಗೆ. ಗಂಗೊಂಡನಹಳ್ಳಿಯಲ್ಲೇ ವಾಸವಿದ್ದಂಥ ಆರೋಪಿಗಳು, ಅಲ್ಲೇ ವಾಸವಾಗಿದ್ದಂಥವ್ರು, ಎಸ್ಕೇಪ್ ಆಗಿದ್ದಂಥ ಇನ್ನಿಬ್ಬರಿಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. 3 ತಂಡಗಳನ್ನ ರಚಿಸಿ ಪೊಲೀಸರಿಂದ ಶೋಧ ಮಾಡಲಾಗ್ತಾ ಇದೆ. ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು ಪೊಲೀಸರು. ಈಗ ಆಲ್ರೆಡಿ 3ರನ್ನ ಬಂಧಿಸಲಾಗಿದೆ. ಟೋಟಲಿ ಆ ಟೀಮಲ್ಲಿ 5 ಇದ್ರು. ಸಂತ್ರಸ್ತೆಗೆ KC ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈ ಪ್ರಕರಣದ ತೀವ್ರತೆಯನ್ನು ತಿಳಿದುಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಇದನ್ನು ಕೇಸ್ ಆಫ್ ಗ್ಯಾಂಗ್ ರೇಪ್ ಆ್ಯಂಡ್ ಆಲ್ಸೋ ಡೆಕಾಯಿಟಿ ಕೇಸನ್ನು ಕೂಡ ನಾವು ಅದನ್ನು ತೊಗೊಂಡಿದ್ದೀವಿ. ಯಾಕೆ ಡೆಕಾಯಿಟಿ ತೊಗೋಬೇಕಾಯಿತು ಅಂದರೆ ಇದ್ರ ಜೊತೆಗೆ ಅವ್ರ ಹತ್ರ ಇರುವಂತಹ 2 ಮೊಬೈಲ್ ಫೋನ್ಗಳು ಮತ್ತು 25,000 ರೂಪಾಯಿಗಳನ್ನು ಕೂಡ ದೋಚ್ಕೊಂಡು ಹೋಗಿದ್ದಾರೆ. ಮತ್ತು ಅವರು ಕೆಲವೊಂದಿಷ್ಟು ಈ ಬ್ಯಾಟ್, ಈ ಕ್ರಿಕೆಟ್ ಬ್ಯಾಟ್ ಇರುತ್ತೆ, ಆ ಟೈಪ್ ಒಂದು 2 ಚಿಕ್ಕ ಬ್ಯಾಟ್ಗಳು ಅಲ್ಲಿದ್ದಾವೆ ಅಲ್ಲಿ. ಅದರಿಂದ ಅವ್ರಿಗೆ ಹೊಡೆದಿದ್ದು ಇದೆ. ಮೈನರ್ ಇಂಜರೀಸ್ ಆಗಿದ್ದಿದೆ ಅದರಲ್ಲಿರುವಂಥ ವಾಸವಾಗಿರುವಂಥ ಜನರಿಗೆ. ಸೊ ಒಂದು ಡೆಕಾಯಿಟಿ ಪ್ಲಸ್ ಇದು ಗ್ಯಾಂಗ್ ರೇಪ್ ಕೇಸಸ್. ಅಲ್ಲಿರುವಂತಹ 3 ಜನ ಅಕ್ಯೂಸ್ಡ್ಗೆ ನಾವು ಇವಾಗ ಸೆಕ್ಯೂರ್ ಮಾಡಿದ್ದೀವಿ. 3 ಜನ ಅಕ್ಯೂಸ್ಡು. ಆ 3 ಜನ ಅಕ್ಯೂಸ್ಡ್ ಆದ ನಂತರ ಇನ್ನೂ 2 ಮಾತ್ರ ನಮಗೆ ಸಿಗಬೇಕಾಗಿದೆ. ಅದನ್ನು ಕೂಡ ಇನ್ನೊಂದು ನೆಕ್ಸ್ಟ್ ಕಪಲ್ ಆಫ್ ಅವರ್ಸ್ ಅಂತ ನಾವು ಹೇಳ್ಬೋದು. ಅಷ್ಟರೊಳಗಡೆ ಅವರು 2 ಕೂಡ ನಾವು ಸೆಕ್ಯೂರ್ ಮಾಡ್ತೀವಿ. ಪ್ರಕರಣದ ತೀವ್ರತೆ FIR ನಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ ಅಕ್ಟೋಬರ್ 21ರಂದು ಬೆಂಗಳೂರಿನ ಗಂಗೊಂಡನಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ರಾತ್ರಿ 9:30ಕ್ಕೆ ಮನೆಗೆ ನುಗ್ಗಿದ್ರು 5 ಕಿರಾತಕರು. ಪೊಲೀಸ್ ಇನ್ಫಾರ್ಮರ್ ಅಂತ ಮನೆಗೆ ನುಗ್ಗಿದ್ರು. ಗಾಂಜಾ ವೇಶ್ಯಾವಾಟಿಕೆ ಮಾಡಲಾಗ್ತಾ ಇದೆ ನಿಮ್ಮ ಮನೆಯಲ್ಲಿ ಅಂತ ಫಸ್ಟು ಬೆದರಿಸಿದ್ದಾರೆ. ಮಾರಕಾಸ್ತ್ರ ತೋರಿಸಿ ಮನೆಯಲ್ಲಿದ್ದಂಥವರಿಗೆ ಬೆದರಿಕೆ ಹಾಕಲಾಗಿದೆ. 2 ಪುರುಷರು ಸಂತ್ರಸ್ತೆ ಮಗನನ್ನ ಕಟ್ಟಿ ಹಾಕಿದ್ದಾರೆ. ಪಕ್ಕದ ಮನೆಗೆ ಮಹಿಳೆಯನ್ನ ಎಳೆದೊಯ್ದು ಅತ್ಯಾಚಾರವನ್ನ ಮಾಡಲಾಗಿದೆ. ಕೋಲ್ಕತ್ತಾ ಮೂಲದ ಮಹಿಳೆ ಮೇಲೆ ಅತ್ಯಾಚಾರವನ್ನ ಮಾಡಿರುವಂಥದ್ರ ಬಗ್ಗೆ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ ಅತ್ಯಾಚಾರಿಗಳು, ಆರೋಪಿಗಳು. ಇನ್ನು ಪೊಲೀಸ್ ಹೆಲ್ಪ್ಲೈನ್ಗೆ ಸಂತ್ರಸ್ತೆ ಮಗನಿಂದ ಫೋನ್ ಮಾಡಿ ನಂತರ ಮಾಹಿತಿಯನ್ನು ಕೊಡಲಾಗಿದೆ. ಹಣ, ಮೊಬೈಲ್ ತೆಗೆದುಕೊಂಡು ಎಸ್ಕೇಪ್ ಆಗಿದ್ರು. 5ರಲ್ಲಿ 3 ಬಂಧನ ಆಗಿದೆ. ಇನ್ನಿಬ್ಬರಿಗಾಗಿ ಶೋಧವನ್ನ ಮಾಡಲಾಗ್ತಾ ಇದೆ.
ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ರೇಪ್ ಮಾಡಿದಂಥವರಲ್ಲಿ 3 ಬಂಧನ ಆಗಿದ್ದಾರಲ್ಲ, ಅವ್ರು ಯಾರು, ಎಷ್ಟೇಜ್ನವರು, ಮತ್ತೆ ಮಹಿಳೆಗೆ ಪರಿಚಯ ಅಂತ ಕೂಡ ಹೇಳಲಾಗ್ತದೆ, ಮತ್ತೊಂದ್ ಕಡೆ ಪೊಲೀಸ್ ಇನ್ಫಾರ್ಮರ್ಸು ಅಂತ ಕೂಡ ಹೇಳಲಾಗ್ತದೆ. ಹೇಗೆ ಅದು ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ಮಾದನಾಯಕನಹಳ್ಳಿಯ ಗಂಗೋಡನಲ್ಲಿ ನಡೆದಂಥ ಈ ಒಂದು ರೇಪ್ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳು ಕೂಡ ನಿನ್ನೆ IGP ಲಾಭರಾಮ ಒಂದು ಟೀಮ್ ಕೂಡ ಸ್ಪಾಟ್ಗೆ ವಿಸಿಟ್ ಮಾಡಿ ಪರಿಶೀಲನೆ ಕೂಡ ಮಾಡಿರುವಂಥದ್ದು, ಸ್ಥಳೀಯರಿಂದ ಕೂಡ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಸಂತ್ರಸ್ತ ಮಹಿಳೆಯರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೇನಿದ್ದಾರೆ ಅದರಲ್ಲಿ 3 ಆರೋಪಿಗಳು ಸಿಕ್ಕಿದ್ದಾರೆ. ಅದರಲ್ಲಿ ಪ್ರಮುಖ ಆರೋಪಿ ನವೀನ್ ಅನ್ನೋ ಕೂಡ ಆತನನ್ನು ಕೂಡ ಸಿಕ್ಕಿರಲಿಲ್ಲ, ಆತ ರಾತ್ರಿ ವಶಕ್ಕೆ ಪಡೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಆದರೆ ಇಲ್ಲಿ ಇರುವಂಥದ್ದು ಪಿಣ್ಯ ಪೊಲೀಸರ ಒಂದು ಇನ್ಫಾರ್ಮರ್ಸ್ ಅಂತ ಹೇಳ್ಕೊಂಡು ನಾವು ಅವರು ವೇಷಭಟಿಕೆ ಮತ್ತೆ ಗಾಂಜಾವನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಒಳಗಡೆ ಎಂಟ್ರಿ ಆಗಿರುವಂಥದ್ದು, ಬ್ಯಾಟ್ಗಳನ್ನ ಹಿಡ್ಕೊಂಡು ಅನಂತರ ಅವರ ಮೇಲೆ ಹಲ್ಲೆ ಮಾಡಿ ವಿಕೃತವಾಗಿ ಆಕೆಯ ಮೇಲೆ, ಸಂತ್ರಸ್ತ ಮಹಿಳೆ ಮೇಲೆ ಒಬ್ಬೊಬ್ಬರಾಗಿ ಇವರು 3 ಮಂದಿ ಆರೋಪಿಗಳು, ಕಾರ್ತಿಕ್ ಆಗಿರ್ಬೋದು ಅಥವಾ ನವೀನ್ ಆಗಿರ್ಬೋದು, ಮತ್ತೋರ್ವ ಆರೋಪಿ ಅವರ ಮೇಲೆ ಆಕೆಯ ಮೇಲೆ ಗ್ಯಾಂಗ್ ರೇಪ್ ಅನ್ನ ಮಾಡಿ ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಯಾರಿಗಾದ್ರೂ ಹೇಳಿದ್ರೆ ಅದನ್ನು ವೈರಲ್ ಮಾಡ್ತೀವಿ ಅಂತೇಳಿ ಥ್ರೆಟ್ ಮಾಡಿ ಮನೆಯಲ್ಲಿ ರಾಬರಿ ಮಾಡಿರುವಂಥದ್ದು ಈ ಪ್ರಕರಣವನ್ನೇನಿದೆ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮತ್ತೆ ಒಂದು ಕಡೆ ಇವ್ರಿಗೆ ಪರಿಚಿತ, ಅದರಲ್ಲಿ ಒಬ್ಬ ಆರೋಪಿ ಪರಿಚಿತ ಇದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇರುವಂಥ ಅವರೆಲ್ಲರೂ ಕೂಡ ಸುತ್ತಮುತ್ತ ಏರಿಯಾದವರೇ ಅಂತೇಳಿ. ಮತ್ತೆ ಈ ಗಂಗೋಡನಹಳ್ಳಿ ಏನಿದೆ ಇದು ಔಟ್ಸ್ಕರ್ಟ್ ಅಂದ್ರೆ ಹಳ್ಳಿಯ ಸುತ್ತಲಿರುವಂತಹ ತೋಟದಲ್ಲಿ ಒಂದು ಲೇಔಟ್ ಅನ್ನ ನಿರ್ಮಾಣ ಮಾಡ್ಕೊಂಡು, ಸುತ್ತಲೂ ಕೂಡ ಲೇಔಟ್ಗಳನ್ನಿದೆ, ಆ ಒಂದು ತೋಟಗಳಲ್ಲಿ ಲೇಔಟ್ ಮಾಡಿಕೊಂಡು ಒಂಟಿ ಮನೆಗಳನ್ನ ಇಲ್ಲಿ ನಿರ್ಮಾಣವನ್ನ ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ 3 ಹಂತದ ಮನೆಗಳನ್ನ ಅದು ಮೋಲ್ಡ್ ಮನೆ ಇರುವಂಥದ್ದು. ಅದರಲ್ಲಿ 2 ಮನೆಗಳಲ್ಲಿ ಇವರು ಉಳ್ಕೊಂಡಿದ್ರು. ಅದರಲ್ಲಿ ಒಂದು ಮನೆಯಲ್ಲಿ ಇವರು ಅಟ್ಯಾಕ್ ಮಾಡಿ ಹೊಡೆದು ಆನಂತರ ಮತ್ತೊಂದು ಮನೆ ಒಳಗಡೆ ಎಳ್ಕೊಂಡು ಹೋಗಿ ಈ ರೀತಿ ಅತ್ಯಾಚಾರವಂತ ಮಾಡಿರುವಂಥದ್ದು ಬಗ್ಗೆ ಸದ್ಯ ಪೊಲೀಸರು ಕೂಡ ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ACP ಅಂಡ್ ಟೀಮ್ ಏನಿದೆ ಈಗ ಸ್ಟೇಷನ್ಗೆ ಅವರು ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿ ಸ್ಟೇಷನಲ್ಲಿ ಈಗ ಎಂಕ್ವೈರಿಯನ್ನು, ಆರೋಪಿಗಳನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ಮತ್ತೆ ಪ್ರೀ ಪ್ಲಾನ್ಡ್ ಆಗಿ ಇವರು ಒಳಗಡೆ ಹೋಗಿರುವಂಥದ್ದು ಏನಿದೆ ಅದಕ್ಕೂ ಮೊದಲು ಏನಾದರೂ ಪ್ಲಾನ್ ಮಾಡಿದ್ರ, ಮತ್ತೆ ಸಂತ್ರಸ್ತ ಮಹಿಳೆಗೂ ಅದರಲ್ಲಿರುವಂಥ ಓರ್ವ ಆರೋಪಿಗೆ ಏನಾದರೂ ಪರಿಚಯ ಇತ್ತಾ, ಮತ್ತೆ ಯಾವ ಕಾರಣಕ್ಕೆ ಇವರು ಪ್ರೀ ಪ್ಲಾನ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಆಗಿದ್ರು, ಇದನ್ನು ಉಳಿದ 2 ಆರೋಪಿಗಳ ಜೊತೆಗೆ ಈ 5 ಮಂದಿ ಆರೋಪಿಗಳಿಗೂ ಯಾವ ರೀತಿ ಸಂಪರ್ಕ ಇತ್ತು, ಏನೆಲ್ಲ ಕೆಲಸಗಳು ಇವರು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಸದ್ಯ ACP ಜಗದೀಶ್ ಅವರು ಏನಿದ್ದಾರೆ ಟೀಮ್ ಅವರು ನೋಡ್ಬೋದು, ಸದ್ಯ ಅವರು ಕೂಡ ವಿಸಿಟ್ ಮಾಡಿದ್ದಾರೆ ಸ್ಟೇಷನ್, ಅವ್ರಿಗೂ ಕೂಡ ಬಂದಿರುವಂಥದ್ದು. ಅವರು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಈಗ ಆರೋಪಿಗಳನ್ನ ವಿಚಾರಣೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಅವರು ಕೂಡ ಮುಂದಾಗಿದ್ದಾರೆ. ಆದರೆ ಅದರಲ್ಲಿ ಆರೋಪಿಗಳು ವಿಡಿಯೋವನ್ನು ಮಾಡ್ಕೊಂಡಿದ್ರು ಅಂತೇಳಿ ಆ ಸಂತ್ರಸ್ತ ಮಹಿಳೆ ಹೇಳಿರುವಂಥದ್ದು, ಮತ್ತೆ ಯಾವ ಮೊಬೈಲಲ್ಲಿ ಇವರು ರೆಕಾರ್ಡ್ ಮಾಡ್ಕೊಂಡಿದ್ರು ಅನ್ನೋ ಬಗ್ಗೆ ಈಗ ಆರೋಪಿಗಳ ಮೊಬೈಲ್ಗಳನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಮತ್ತೆ ಸಂತ್ರಸ್ತೆ ಆತಂಕದಲ್ಲಿರುವಂಥದ್ದು ಮತ್ತೆ ಭಯದ ಭೀತಿಯಲ್ಲಿರುವಂಥದ್ದು ನಿಟ್ಟಿನಲ್ಲಿ ಆಕೆಗೂ ಕೂಡ KC ಜನರಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಿದ್ದಾರೆ. ಮತ್ತೆ ಮೆಡಿಕಲ್ಗೆ ಪ್ರತ್ಯೇಕವಾಗಿ ಬೇರೆ ಆ ಒಂದು ಮನೆಯಲ್ಲೇ ಆಕೆಯನ್ನು ಇರಿಸಿರುವಂಥದ್ದು. ಮತ್ತೆ ಅವರ ಫ್ಯಾಮಿಲಿ ಕಾಂಟ್ಯಾಕ್ಟ್ ಇರ್ಬೋದು, ಯಾಕಂದ್ರೆ ಕೋಲ್ಕತ್ತಾ ಮೂಲದಿಂದ ಬಂದು ಇಲ್ಲಿ ಕಳೆದ 1 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಅಂತೇಳಿ. ಜೊತೆಯಲ್ಲಿ ಇಲ್ಲಿ ಏನೊಂದು ಮೆಹಂದಿ ಹಾಕಿರಬಹುದು ಮತ್ತೆ ಮದುವೆ ಕಾರ್ಯಕ್ರಮಗಳಲ್ಲಿ ಆಕೆ ಹೋಗಿ ಕೋಲ್ಕತ್ತಾ ಮೂಲದವರ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಸಂಬಂಧಿಕರ ಜೊತೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ರು ಅನ್ನೋದ್ರಿಗೆ ಮಾಹಿತಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕೂಡ ಕಾಂಟ್ಯಾಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಆರೋಪಿಗಳ ಪತ್ತೆ ಕಾರ್ಯ ಜೊತೆಯಲ್ಲಿ ಇವರು ಅಟ್ಯಾಕ್ ಮಾಡಿರುವಂಥ ರೀತಿ ಇದೆ. ಮತ್ತೆ ಪೊಲೀಸ್ ಇನ್ಫಾರ್ಮರ್ ಅಂತೇಳಿ ಬಳಸಿರುವಂತಹ ವಿಚಾರ ಏನಿದೆ ಅವೆಲ್ಲ ಬಗ್ಗೆ ಬೇರೆ ಯಾರಾದರೂ ಕಾಂಟ್ಯಾಕ್ಟ್ ಇದ್ದಾರಾ, ಮತ್ತೆ ಇವರು ಯಾವ್ಯಾವ ಹಿಂದೆ ಏನಾದರೂ ಹಳೆ ಕೇಸ್ಗಳಲ್ಲಿ ಏನಾದರೂ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂಥದ್ದು. ಇದು ಸಿಟಿ ಒಳಗಡೆ ಬೇರೆ ಆಗಿರುವಂತದ್ದಲ್ವಾ, ಅತ್ಯಾಚಾರ ಆಗುವಂತ ಸಂದರ್ಭದಲ್ಲಿ ಆ ಮಹಿಳೆ ಕಿರ್ಚಾಡ್ಲಿಲ್ವಂತ, ಅಕ್ಕಪಕ್ಕದ ಮನೆಯಲ್ಲೂ ಕೂಡ ಯಾರು ಇರ್ಲಿಲ್ವಂತ, ಯಾರು ಆಕೆಯ ರಕ್ಷಣೆಗೆ ಬರ್ಲಿಲ್ವಂತ. ಪೃಥ್ವಿರಾಜ್, ಇನ್ನೊಂದು ಅಂತಂದ್ರೆ ಅದು ಔಟ್ಸ್ಕಟ್ ಅಂದ್ರೆ ಇದು ಊರೇನಿದೆ ಹಳ್ಳಿಯಿಂದ ಹೊರಗ ಇರುವಂತ ತೋಟಗಳಲ್ಲಿ ನಿರ್ಮಾಣವಾಗಿರುವಂತ ಮನೆಗಳಲ್ಲಿ ಅದು ಒಂಟಿ ಮನೆಗಳು, ಸುತ್ತಮುತ್ತಲೂ ಕೂಡ ಅಲ್ಲಿ ನಿರ್ಜನ ಪ್ರದೇಶದ ರೀತಿಯಲ್ಲಿ ಇರುವಂತಹ ಮನೆಗಳು. ಹೀಗಾಗಿ ಅಲ್ಲಿ 3 ಮನೆಯಲ್ಲಿ 2 ಮನೆಗಳಲ್ಲಿ ಉಳ್ಕೊಂಡಿದ್ದಾರೆ, 1 ಮನೆಯಲ್ಲಿ ಇನ್ನೊಬ್ರು ಕೂಡ ಇರುವಂಥದ್ದು. ಇವರು ನೇರವಾಗಿ ಹೋಗಿ ಯಾರು ಕೂಡ ಕಿರ್ಚಾಡಬಾರ್ದು ಅಂತೇಳಿ ಹಲ್ಲೆಗಳನ್ನ ಮಾಡಿದ್ದಾರೆ. ಮತ್ತೆ ಯಾರು ಕೂಡ ಹೊರಗಡೆ ಬರದ ರೀತಿಯಲ್ಲಿ ಡೋರ್ಗಳನ್ನ ಲಾಕ್ ಮಾಡ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಭಯದ ರೀತಿಯಲ್ಲಿ ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಆಕೆ ಕೂಡ ಕಿರ್ಚಾಡ್ಕೊಂಡಿಲ್ಲ. ಆಮೇಲೆ ನಂತರ ಪಕ್ಕದ ಮನೆಗೆ ಕೂಡ ಕರ್ಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರ ಬಲಾತ್ಕಾರ ಮಾಡಿರುವಂಥ ಪ್ರಕ್ರಿಯೆಗಳೇನಿದೆ ಇದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಔಟ್ಸ್ಕರ್ಟ್ ಮನೆಗಳಲ್ಲಿ ಅಂದ್ರೆ ಹಳ್ಳಿಯಿಂದ ಹೊರಗಡೆ ಇರುವಂತಹ ಜಾಗಗಳೇನಿದೆ, ತೋಟದ ಜಾಗಗಳಲ್ಲಿ ಅಲ್ಲಿ ಒಂದು ಸೈಟ್ಗಳನ್ನ ಮಾಡಿಕೊಂಡು ಕಟ್ಟಿರುವಂತಹ ಮನೆಗಳನ್ನ ಬಾಡಿಗೆ ಕೊಟ್ಟಿರುವಂಥದ್ದು ಅವ್ರ ಮಾಲೀಕರು ಕೂಡ. ಆ ಮಾಲೀಕರನ್ನು ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಎಷ್ಟು ವರ್ಷಗಳ ಹಿಂದೆ ಇವರು ಬಂದಿದ್ರು, ಆ ರೀತಿ ಬಾಡಿಗೆಗಳು ಕೊಡ್ತಾ ಇದ್ದಿದ್ದು ಯಾವ ರೀತಿ, ಇವೆಲ್ಲ ದಾಖಲೆಗಳನ್ನ ಕೊಟ್ಟಿದ್ರು. ಮತ್ತೆ ಈ ಆರೋಪಿಗಳು ಇಂಪಾರ್ಟೆಂಟ್ ಏನಂದ್ರೆ ಈ ಆರೋಪಿಗಳು ಕೂಡ ಸುತ್ತಮುತ್ತಲೇ ಏರಿಯಾದವ್ರೆ ಅಂತ ಗೊತ್ತಾಗಿದೆ. ಹೀಗಾಗಿ ಯಾವ್ಯಾವ ಏರಿಯಾದವ್ರು ಏನಾದ್ರ ಬಗ್ಗೆ ಇನ್ನಷ್ಟೇ ಅದರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿರುವಂಥದ್ದು. ಅಲ್ಲ, ಪರ್ಟಿಕ್ಯುಲರ್ಲಿ ಇವರ ಮನೆಗೆ ಬಂದು ಅತ್ಯಾಚಾರವನ್ನ ಎಸಗಿದ್ದಾರೆ ಅಂದ್ರೆ ಅದರ ಹಿಂದೆ ಏನಾದರೂ ರೀಸನ್ಸ್ಗಳಿದಾವ? ತುಂಬಾ ದಿನಗಳಿಂದ ಏನಾದರೂ ಇವ್ರು ಪ್ರೀ ಪ್ಲಾನ್ ಮಾಡ್ಕೊಂಡೇ ಈ ಕೃತ್ಯವನ್ನ ಎಸಗದಂತನೂ ಕೂಡ ಕಾಣಿಸ್ತಾ ಇದೆ.
ಎಸ್, ಖಂಡಿತವಾಗಿಯೂ ಕೂಡ ಪೃಥ್ವಿರಾಜ್, ಯಾಕಂದ್ರೆ ಪೊಲೀಸರ ಪ್ರಾಥಮಿಕ ಒಂದು ತನಿಖೆಯ ಸಂದರ್ಭದಲ್ಲಿ ಇವರು ಪ್ರೀ ಪ್ಲಾನ್ ಮಾಡಿ ರಾತ್ರಿ ವೇಳೆಯಲ್ಲಿ ಹೋಗಿರುವಂಥದ್ದು. ಅದರಲ್ಲಿ ಅವರ ಮಗ ಏನಿದ್ದಾರೆ, ಅವರ ಮಗನಿಗೂ ಕೂಡ ಮತ್ತೆ ಅವರ ಫ್ಯಾಮಿಲಿಗೆ, ಅಂದ್ರೆ ಆಕೆ ಏನು ಸಂತ್ರಸ್ತ ಮಹಿಳೆಗೂ ಮತ್ತೆ ಈ ಹೋದ್ರಲ್ಲಿ ಆರೋಪಿಗಳ ಓರ್ವನಿಗೆ ಪರಿಚಯ ಇದೆ ಅಂತ ಕೂಡ ಹೇಳಲಾಗ್ತಿರುವಂಥದ್ದು. ಮತ್ತೆ ಪ್ರೀ ಪ್ಲಾನ್ ಅಂದ್ರೆ ಆಕೆ FIR ಕೂಡ ಆ ಸಂತ್ರಸ್ತ ಮಹಿಳೆ ಉಲ್ಲೇಖ ಮಾಡಿರುವಂಥದ್ದು, ಯಾರೋ ಒಬ್ರು ಫೋನ್ ಮಾಡಿ ನನಗೆ ಹೇಳಿದ್ರು ನಿಮ್ಮ ಮನೆ ಮೇಲೆ ರೇಡ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆಕೆ ಮೆನ್ಷನ್ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಅಂದ್ರೆ ಇವೆಲ್ಲವೂ ಕೂಡ ವಿಚಾರಗಳು ಸಂತ್ರಸ್ತ ಮಹಿಳೆಗೆ ಗೊತ್ತಾಗಿದೆ ಅಂತ, ಯಾರೋ ಬರ್ತಾರೆ ಅನ್ನೋ ಮಾಹಿತಿ ಆಕೆಗೂ ಕೂಡ ಗೊತ್ತಾಗಿದೆ. ಆದರೆ ಪೀಣ್ಯ ಪೊಲೀಸರ ಇನ್ಫಾರ್ಮರ್ಸ್ ಅಂತೇಳಿ ಒಳಗಡೆ ಎಂಟ್ರಿ ಆಗಿರುವಂತಹ ಒಂದು ಪ್ರೊಸೀಜರ್ ಏನಿದೆ, ಮತ್ತೆ ಬ್ಯಾಟ್ ಆಗಿರ್ಬೋದು, ವೆಪನ್ಸ್ ಅನ್ನ ಇಟ್ಕೊಂಡು ಒಳಗಡೆ ಹೋಗಿರುವಂತಹ ಪ್ರಕ್ರಿಯೆಗಳನ್ನ ನೋಡೋದಾದ್ರೆ ಇವೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅಂತ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖ ಆರೋಪಿ ನವೀನ್ ಅಂತ ಏನಿದ್ದಾನೆ ಆತನೇ ಇದೆಲ್ಲ ಮಾಸ್ಟರ್ ಮೈಂಡ್ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಲಿ ಇವ್ರು ಗ್ಯಾಂಗ್ ಅನ್ನ ಕಟ್ಕೊಂಡು ಮಾಡಿದ್ರೆ ಕುಡಿದ ಮತ್ತಿನಲ್ಲಿ ಆ ಒಂದು ಡ್ರಿಂಕ್ಸ್ ಅನ್ನ ಮಾಡಿ ಇವರು ಒಳಗಡೆ ಎಂಟ್ರಿ ಆಗಿ ಅದೇ ಮತ್ತಿನಲ್ಲಿ ಇವರೆಲ್ಲರೂ ಕೂಡ ಒಂದು ವಿಕೃತಿಯನ್ನ ಮೆಡೆದಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನಷ್ಟೇ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹಿನ್ನೆಲೆ ಏನು, ಯಾವ ರೀತಿ ಅವರು ಅಟ್ಯಾಕ್ ಅನ್ನ ಮಾಡಿ ಈ ತರ ದುಷ್ಕೃತ್ಯನ ನಡೆಸುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು ಎಷ್ಟು ದಿನಗಳಿಂದ ಒಂದಲು ಕೂಡ, ಮತ್ತೆ ಇದಕ್ಕೂ ಮೊದಲು ಏನಾದರೂ ಆ ಮನೆಗೆ ಹೋಗಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾ ಇರುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.